ಕೂತ್ಕೊಳ್ಳಿ. ಅಭಿರಾಮಿ, ಆಟ ಆಡ್ತಿದ್ಯಾ? ಓಕೆ. ಅಭಿರಾಮಿ, ಇವರು ನರ್ಸು ಸೌಂದರ್ಯ ಅಂತ. ಇನ್ಮುಂದೆ ಇವರೇ ನಿನ್ನನ್ನ ನೋಡ್ಕೊಳ್ಳೋದು. ಅವತ್ತೊಂದಿನ ಬಂದಿದ್ರಿ ಅಲ್ವಾ ನೀವು? ಶಿವಗಾಮಿ, ಇವ್ರು ನಂಗೆ ಇಂಜೆಕ್ಷನ್ ಹಾಕಕ್ ಬಂದಿದ್ದಾರೆ. ನಂಗೆ ಇಂಜೆಕ್ಷನ್ ಬೇಡ, ನನಗೆ ಇಂಜೆಕ್ಷನ್ ಬೇಡ, ಪ್ಲೀಸ್ ನನಗ್ ಬೇಡ, ಇವಳು ಬೇಡ. ಅಭಿರಾಮಿ, ನಿನಗೆ ಇಂಜೆಕ್ಷನ್ ಹಾಕ್ಸಲ್ಲ ನಾನು, ಸರಿನಾ? ಸಾರಿ. ಸರಿ, ಗೇಮ್ ಆಡ್ಕೊ. ಸೌಂದರ್ಯ, ಹಾ, ಇವಳು ನಾರ್ಮಲ್ ಆಗೇ ಇದ್ಲು. ಬಟ್ ಮದ್ವೆ ಆಗಿ ಪ್ರೆಗ್ನೆಂಟ್ ಆದ್ಮೇಲೆ ಅವಳ ತಲೆಗೆ ಪೆಟ್ಟು ಬಿದ್ದು ಹೀಗಾಗಿದ್ದಾಳೆ. ಆದ್ರೆ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ. ಓಕೆ ಮೇಡಮ್, ಅರ್ಥ ಆಯ್ತು. ಇವಳು ಸ್ವಲ್ಪ ನಾರ್ಮಲ್ ಪೇಷಂಟ್ ತರ ಅಲ್ಲ. ಪೇಷಂಟ್ ಅಂದ್ರೇನೆ ನಾರ್ಮಲ್ ಅಲ್ವಲ್ಲ ಮೇಡಮ್? ಹಾಗಲ್ಲ, ಇವಳು ಸ್ವಲ್ಪ ಮೆಂಟಲಿ ವೀಕ್ ಇದ್ದಾಳೆ. ನೀವಿನ್ನೂ ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗತ್ತೆ. ಅವತ್ ಬಂದ್ ನೋಡ್ದಾಗ್ಲೇ ಗೊತ್ತಾಯ್ತು ಮೇಡಮ್. ನಾನ್ ನೋಡ್ಕೋತೀನಿ, ಇದೆಲ್ಲ ನಂಗೆ ಹೊಸದಲ್ಲ. ನಮಸ್ತೆ ಅಮ್ಮ. ನಮಸ್ತೆ. ಅಭಿರಾಮಿ, ಇವ್ರು ಏನೇ ತಿನ್ನಕ್ ಹೇಳಿದ್ರು ನಿನ್ ಒಳ್ಳೇದಕ್ಕೆ ಇರುತ್ತೆ. ಅವ್ರು ಏನೇ ತಿನ್ಬಾರ್ದು ಅಂತ ಹೇಳಿದ್ರು ಅದು ನಿನ್ ಒಳ್ಳೇದಕ್ಕೆ ಇರುತ್ತೆ. ಅವ್ರ ಮಾತ್ ಕೇಳಿ ಅವ್ರು ಹೇಳ್ದಂಗೆ ನಡ್ಕೋಬೇಕು, ಆಯ್ತಾ? ನಾನೇನೇ ಮಾಡಿದ್ರು ಅವ್ರು ಒಳ್ಳೇದಿಕ್ಕೆ ಇರುತ್ತೆ. ಅವರು ನಾನ್ ಹೇಳ್ದಂಗ್ ನಡ್ಕೋಬೇಕು, ಗೊತ್ತಾಯ್ತಾ? ಊಟ ಮಾಡೋಕೆ, ಹಣ್ಣು ತಿನ್ನಕ್ಕೆ, ಹಾಲು ಕುಡಿಯೋಕೆ ನನ್ನ ಹತ್ರ ಹಠ ಮಾಡ್ದಾಗೆ ಅವ್ರ ಹತ್ರ ಮಾಡ್ಕೊಡ್ದು. ನೀವು ಜಾಸ್ತಿ ಜಾಸ್ತಿ ಕೊಡ್ತೀರಾ. ಹೊಟ್ಟೆ ತುಂಬದ ಮೇಲೂ ತಿನ್ನು ತಿನ್ನು ಅಂತೀರಾ. ಹೇಗಾಗತ್ತದು? ನಾನ್ ಹಾಗೆಲ್ಲ ಹೇಳಲ್ಲ. ನಿಮಗೆಷ್ಟ್ ಬೇಕೋ ಅಷ್ಟೇ ತಿನ್ನಿ. ನಾನ್ ಕೊಡೋದೆಲ್ಲ ನಿಮಗಿಷ್ಟ ಆಗೋ ತರನೇ ಕೊಡ್ತೀನಿ. ಆಯ್ತು, ಏನ್ ಬೇಕಾದ್ರೂ ಕೊಡಿ, ಆದ್ರೆ ಮಾತ್ರ ಇಂಜೆಕ್ಷನ್ ಅದ್ ಮಾತ್ರ ಕೊಡ್ಬೇಡಿ. ಮಾತ್ರ ಇಂಜೆಕ್ಷನ್ ನಿಮಗ್ ಕೊಡಲ್ಲ, ನಿಮ್ ಹೋಟೆಲ್ ಇದೆಯಲ್ಲ ಪಾಪು, ಅದು ಕೊಡ್ತೀನಿ. ಹಾಗಾದ್ರೆ ಓಕೆ. ಕಮಲಮ್ಮ ಇದಾರಲ್ಲ, ಅವರು ಪಾಪುದು ಸೇರಿಸಿ ನಂಗೆ ಕೊಡ್ತಾರೆ. ನೀವ್ ಹಂಗ್ ಮಾಡಲ್ಲ ಅಲ್ವಾ? ಇಲ್ಲ ಇಲ್ಲ, ಪಾಪುಗ್ ಸಪ್ರೇಟು, ನಿಮಗ್ ಸಪ್ರೇಟು. ಹಾಗಿದ್ರೆ ಓಕೆ. ಇನ್ಮೇಲೆ ನಾನು ನೀವು ಫ್ರೆಂಡ್ಸ್. ಓಕೆ. ಅಮ್ಮೋರೆ, ನಮ್ಗೆ ಈ ಥರ ಮಾತಾಡೋಕೆ ಬರಲ್ಲ ಅಲ್ವಾ ಅಮ್ಮೋರೆ? ಶಿವಗಾಮಿ, 1 ನಿಮಿಷ. ಏನು? ಈಗ ನರ್ಸ್ನ ಯಾಕೆ ಕರ್ಸಿರೋದು? ಅಭಿರಾಮಿ ನೋಡ್ಕೊಳ್ಳೋದಕ್ಕೆ. ಯಾಕೆ? ಕಮಲಮ್ಮ ನೋಡ್ಕೊತಿದ್ಲು ತಾನೆ, ಈಗೇನ್ ನೋಡ್ಕೊಳಲ್ವಂತ? ಆಗಲ್ಲ ಅಂದಿದ್ರೆ ನಮಗೆ ಹೇಳ್ಬೇಕಿತ್ತು, ನಾವು ನೋಡ್ಕೊತಿದ್ವಿ. ನಮ್ ಸೊಸೆನ ನೋಡ್ಕೊಳಕ್ಕೆ ನಮ್ಗೇನು ಮೈ ಭಾರನಾ? ಅದನ್ನ ಬಿಟ್ಟು ನರ್ಸ್ನ ಕರ್ಸೋ ಅವಶ್ಯಕತೆ ಏನಿತ್ತು? ಹಂಗಂತ ಅಮ್ಮೋರ್ ಹೇಳ್ತಿದ್ರು. ಅಭಿರಾಮಿ ಹೊಟ್ಟೆಲಿ ಮಗು ದೊಡ್ಡದಾಗ್ತಾ ಇದೆ. ಬರೀ ಊಟ ತಿಂಡಿ ಮಾತ್ರ ನೋಡ್ಕೊಂಡ್ರೆ ಸಾಲದು. ಅವಳು ಮೆಡಿಕಲ್ ಕಂಡೀಷನ್ಸ್ ಕೂಡ ನೋಡ್ಕೋಬೇಕು. ಅಭಿರಾಮಿಗೆ ಮೆಡಿಸಿನ್ಸ್ ಕೊಡೋದಿರತ್ತೆ, ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡೋದಿರತ್ತೆ, ಇಂಜೆಕ್ಷನ್ ಹಾಕೋದಿರತ್ತೆ. ಅದೆಲ್ಲ ನಾವು ಮಾಡೋದಕ್ಕಾಗಲ್ವಲ್ಲ? ಅದೇನೇ ಆಗಿರ್ಲಿ, ನಮ್ಗ್ ಹೇಳ್ಬೇಕಿತ್ತು ತಾನೆ, ನಾವ್ ವ್ಯವಸ್ಥೆ ಮಾಡ್ತಿದ್ವಿ. ನಮ್ಮ ಹತ್ರ ಹೇಳ್ದೆ ಕೇಳದೆ ನಿನ್ ಪಾಡಿಗೆ ನೀನೇ ನಿರ್ಧಾರ ತಗೊಂಡ್ಬಿಟ್ರೆ ಹೇಗೆ? ಆ ನರ್ಸು ಸರಿಯಾಗಿ ನೋಡ್ಕೋತಾಳೋ ಇಲ್ವೋ ಯಾರು ಗೊತ್ತು. ಅವಳು ಒಳ್ಳೆಯವಳೋ ಕೆಟ್ಟವಳೋ ಅಂತಾನೂ ಗೊತ್ತಿಲ್ಲ ನಮ್ಗೆ. ಅಲ್ಲ,
ಮಾತ್ರೆ ಕೊಡ್ಬೇಕಾದ್ರೆ ಇಂಜೆಕ್ಷನ್ ಚುಚ್ಚಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಮ್ಮ ಜವಾಬ್ದಾರಿ? ಯಾರಮ್ಮ ಜವಾಬ್ದಾರಿ? ಅಭಿರಾಮಿ ಹೊಟ್ಟೆಯಲ್ಲಿ ಬೆಳಿತಾ ಇರೋದು ನಮ್ಮ ವಂಶದ ಕುಡಿ. ಹಾ, ಅದ್ರ ಬಗ್ಗೆ ಏನೇ ನಿರ್ಧಾರ ತಗೋಬೇಕು ಅಂದ್ರೂ ನಮ್ಮನ್ ಕೇಳ್ಬೇಕು ತಾನೇ. ಅದನ್ ಬಿಟ್ಟು ಯಾರೋ ಗೊತ್ತು ಗುರಿ ಇಲ್ದಿರೋರ್ನ ಕರ್ಕೊಂಬಂದು ನನ್ ಸೊಸೆ ಹತ್ರ ಬಿಟ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನಿರಕ್ಕಾಗಲ್ಲ. ನೀವ್ ಅಷ್ಟೊಂದೆಲ್ಲ ಯೋಚನೆ ಮಾಡ್ಬೇಡಿ. ನಾನೆಲ್ಲ ಚೆಕ್ ಮಾಡಿನೇ ಅವ್ರನ್ನ ಕರ್ಕೊಂಡ್ ಬರ್ತಿರೋದು. 5 ಸ್ಟಾರ್ ರೇಟಿಂಗ್ ಇರೋ ಹೆಲ್ತ್ ಕೇರ್ ಸೆಂಟರ್ ಇಂದಾನೆ ಅವ್ರನ್ನ ಕರ್ಕೊಂಡ್ ಬರ್ತಿರೋದು. ಅದು ಏನೇ ಆಗಿದ್ರು ನಮಗ್ ಹೇಳ್ಬೇಕಿತ್ತು ತಾನೆ. ನಾವು ಒಪ್ಪಿಗೆ ಕೊಟ್ಮೇಲೆನೆ ನೀನು ನಿರ್ಧಾರ ತಗೋಬೇಕಾಗಿರೋದು. ಅಭಿರಾಮಿನ ನೋಡ್ಕೊಳಕ್ಕೆ ಅಂತಾನೆ ಕೋರ್ಟು ನಮ್ಮನ್ನ ಇಲ್ಲಿ ಕಳ್ಸಿರೋದು. ಬರೀ ಊಟ ಮಾಡ್ಕೊಂಡು ತಿನ್ಕೊಂಡು ಓಡಾಡಕ್ಕಲ್ಲ. ಹೌದಲ್ಲ? ಇದು ಒಂದ್ ಪಾಯಿಂಟ್ ಅಲ್ಲ? ಓಕೆ, ಈಗ ನಾನೊಂದ್ ಹೇಳ. ನಿಮ್ಮಿಂದ ಅಭಿರಾಮಿ ಹೊಟ್ಟೆಲಿರೋ ಮಗುಗೆ ಪ್ರಾಣಾಪಾಯ ಇದೆ ಅಂತ ಕೋರ್ಟಲ್ಲಿ ಪ್ರೂವ್ ಮಾಡಿ ನಿಮ್ಮನ್ನ ಈ ಮನೆಯಿಂದ ಆಚೆ ಕಳಿಸ್ಲಾ? ನಿಮ್ಮಿ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನ್ ಯಾರು ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ. ಅವತ್ ಸೀಮೆಣ್ಣೆ ತಗೊಂಬಂದು ಸುಡಕ್ ಬಂದಿದ್ಲು. ಅವತ್ತೇನ್ ಮಾಡ್ತಾಳೋ ಏನೋ. ನೀವ್ ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ಕಣ್ ಮುಂದೆ ಸೊಸೆ ಇದ್ದಾಳೆ, ಅವಳ ನೋಡ್ಕೊಂಡು ಸುಮ್ನೆ ಇದ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಗೊತ್ತಲ್ಲ, ನೀವು ಈ ಮನೇಲೇ ಇರಲ್ಲ. ಇನ್ನೊಂದ್ಸಲ ನಾನು ಮಾತಾಡ್ಬೇಕಾದ್ರೆ ಎಲ್ಲದಕ್ಕೂ ಮೂಗ್ ತೋರ್ಸಿದ್ರೆ ಆ ಮೂಗ್ನೆ ಕತ್ತರಿಸ್ಬಿಡ್ತೀನಿ. ಮೂಗ್ ಕತ್ತರಿಸ್ತಾಳ. ಅವಳಿದ್ದಾಗ ಸುಮ್ನೆ ಇದ್ಬಿಟ್ಟು ಹೋದ್ಮೇಲೆ ಎಗರಾಡ್ತಿದ್ಯಾ? ಮತ್ ನೀವೆಂತ ಮಾಡೋದು? ನಾನು ಎಗರಾಡ್ದೆ ತಾನೇ. ಈಗ ಎಗರಾಡ್ತಿದ್ನಲ್ಲ.